ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನೆಲಮಂಗಲ ತಾಲೂಕಿನಲ್ಲಿ ಇವತ್ತು ಬೆಳಗಿನಿಂದನೂ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ಹಿನ್ನೆಲೆ ನಾನು ತಾಲೂಕಿಗೆ ಇವತ್ತು ಬಂದು ಭೇಟಿಯನ್ನು ಕೊಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ವಿಶ್ವಾಸದಿಂದ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಬಹಳ ವಿಶೇಷವಾಗಿ ಇವತ್ತು ನೆರವೇರಿಸಿಕೊಟ್ಟಿದ್ದೀರಿ. ವೇದಿಕೆ ಮೇಲೆ ಸಾಕಷ್ಟು ಜನ ತಾಲೂಕಿನ ಪದಾಧಿಕಾರಿಗಳು ಈ ಪಕ್ಷವನ್ನ ತಾಲೂಕಿನ ಹಲವಾರು ವರ್ಷಗಳಿಂದ ಏಳು ಬೀಳುಗಳಲ್ಲಿ ಚುನಾವಣೆಯ ಗೆಲುವು ಸೋಲು ಇವೆಲ್ಲವನ್ನ ಸಮಚಿತವಾಗಿ ತೆಗೆದುಕೊಂಡು ವಿಶೇಷವಾಗಿ ನೆಲಮಂಗಲ ತಾಲೂಕಿನಲ್ಲಿ ಜನತಾದಳ ಪಕ್ಷದ ಹಾಗೂ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಪಕ್ಷದ ನಮ್ಮ ನಿಮ್ಮೆಲ್ಲರ ನಾಯಕರು, ಇಂದಿನ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಣ್ಣ ಅವರ ಅಭಿಮಾನಿಗಳು ನೆಲಮಂಗಲ ತಾಲೂಕಿನಲ್ಲಿ ಒಂದು ದೊಡ್ಡ ಬೃಹತ್ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ನಾನು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಸಮಯವನ್ನ ಮೀಸಲಿಟ್ಟು ಪಕ್ಷದ ಸಂಘಟನೆಗೆ ಬಲವನ್ನ ತಂದುಕೊಡಬೇಕು. ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಮುಂಬರ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಯ ಮುಂಚಿತವಾಗಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ ಚುನಾವಣೆಗಳು, ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ನೀವೆಲ್ಲರೂ ಕೂಡ ಇವತ್ತು ಈ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿ ಬೆಳೆಸ್ತೇವೆ ಅಂತಕ್ಕಂಥ ಸಂಕಲ್ಪವನ್ನ ಏನು ತೊಟ್ಟಿದ್ದೀರಿ. ಬಹುಶಃ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಡೆದಂತ PLD ಬ್ಯಾಂಕ್ನ ಚುನಾವಣೆಯ ಗೆಲುವು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಒಂದು ಸಾಕ್ಷಿ ಅಷ್ಟೇ ಅಲ್ಲ, ಮಿಲ್ಕ್ ಡೈರಿನೂ ಸೇರಿದಂತೆ ಹಲವಾರು ಬಮೂಲ್ನ ಚುನಾವಣೆಯಲ್ಲಿ, ಹೌದು ಬಮೂಲ್ನ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಬಮೂಲ್ನ ಚುನಾವಣೆ ನಡೀತು ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಯಾವ ರೀತಿ ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ, ದೇವನಹಳ್ಳಿನಲ್ಲಿ, ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಈ ರೀತಿ ಅನೇಕ ಕಡೆ ಬಮೂಲ್ನ ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಕ್ಕಂಥದನ್ನ ನಾವು ನೋಡಿದ್ದೇವಣ. ಅದರ ಮಧ್ಯೆ ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ನೆಲಮಂಗಲದಲ್ಲಿ ಬಮೂಲಿನ ನಿರ್ದೇಶಕರನ್ನ ಆಯ್ಕೆ ಮಾಡುವ ಮೂಲಕ ನಿಮ್ಮೆಲ್ಲರ ಹೋರಾಟ ಎಷ್ಟರ ಮಟ್ಟಕ್ಕೆ ಪಕ್ಷದ ಪರವಾಗಿ ಬೈರೇಗೌಡರನ್ನ ನೀವೆಲ್ಲರೂ ಆಶೀರ್ವಾದ ಮಾಡುವ ಮೂಲಕ ಪಕ್ಷಕ್ಕೆ ಒಂದು ಹೊಸ ಚೈತನ್ಯವನ್ನು ತಂದುಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಈ ಒಂದು ವೇದಿಕೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತೇನಣ್ಣ. ಇವತ್ತು ವಿಶೇಷವಾಗಿ ನೆಲಮಂಗಲ ತಾಲೂಕಿನ ನಿಕಟಪೂರ್ವ ಶಾಸಕರು, ನಿಮ್ಮ ಪ್ರೀತಿಯ ತಾಲೂಕಿನ ಮನೆಯ ಮಗನ ರೀತಿ ಹಲವಾರು ದಶಕಗಳಿಂದ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನ ಹಾಕ್ತಾ ಕಾರ್ಯಕರ್ತರು ನೊಂದಂತ ಸಂದರ್ಭದಲ್ಲಿ ಅವರ ಬೆನ್ನನ್ನ ತಟ್ತಾ ನಿಮ್ಮ ಜೊತೆಯಲ್ಲಿ ಇದ್ದೇನೆ, ಮುಂದೇನೂ ಕೂಡ ಹೆಜ್ಜೆಯನ್ನ ಹಾಕ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ತುಂಬಿಸುವ ಮೂಲಕ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಮತ್ತೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಣ್ಣವ್ರನ್ನ ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ತಾಲೂಕಿನ ಜನತೆ ಯಾತಕ್ಕೋಸ್ಕರ ಇಂಥ ಒಬ್ಬ ಸರಳ ಸಜ್ಜನಿಕೆ ಸೌಜನ್ಯದಿಂದ ನಡ್ಕೊಳ್ತಕ್ಕಂಥ ವ್ಯಕ್ತಿತ್ವವನ್ನ ನಾವು ಕಳ್ಕೊಂಡಿದ್ದೇವೆ ಅಂತಕ್ಕಂಥ ಅರಿವು ಬಹುಶಃ ತಾಲೂಕಿನ ಜನತೆಗೂ ಕಳೆದ 2.25 ವರ್ಷದ ಈ ಕಾಂಗ್ರೆಸ್ನ
ಆಡಳಿತ ಯಾವ ರೀತಿ ನಡೀತಾ ಇದೆ ಅಷ್ಟೇ ಅಲ್ಲ, ನೆಲಮಂಗಲದಲ್ಲಿ ಇವತ್ತೇನು ಕಾಂಗ್ರೆಸ್ನ ಶಾಸಕರು ಆರಿಸಿ ಬಂದಿದ್ದಾರೆ, ಯಾವ ರೀತಿ ಅವರ ಕಾರ್ಯವೈಖರಿ ಪ್ರತಿನಿತ್ಯ ಕಳೆದ 2.25 ವರ್ಷದಿಂದ ಬಹಳ ಹತ್ತಿರದಿಂದ ತಾಲೂಕಿನ ಜನತೆ, ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನೀವೆಲ್ಲವನ್ನ ನೋಡ್ತಾ ಸಹಿಸ್ಕೊಳ್ತಾ ಬರ್ತಾ ಇದ್ದೀರಿ. ಕಾಂಗ್ರೆಸ್ನ ದುರಾಡಳಿತ, ದಬ್ಬಾಳಿಕೆ ಮತ್ತೆ ದೌರ್ಜನ್ಯದ ಒಂದು ರಾಜಕಾರಣ ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತ್ಯಶ್ರೀ ಆಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಇವತ್ತು ಎಲ್ಲೇ ಹೋದ್ರೂ ಕೂಡ, ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿಗೆ ಹೋಗಿದ್ದೆ. 2ನೇ ಬಾರಿ ಭದ್ರಾವತಿಗೆ ಹೋದಂಥವ್ನು ನಾನು. ಭದ್ರಾವತಿಯಲ್ಲಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾವ ರೀತಿ ಒಂದು ಹೆಣ್ಣುಮಗಳು ಅಧಿಕಾರಿ ಮೇಲೆ ಒಂದು ದೌರ್ಜನ್ಯವನ್ನ ಎಸಗಿರ್ತಕ್ಕಂಥದನ್ನ, ಅವರ ಸುಪುತ್ರ, ಶಾಸಕನೂ ಅಲ್ಲ, ಅವರ ಸುಪುತ್ರ ಯಾವ ರೀತಿ ಆ ದೂರವಾಣಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ರು ಅಂತಕ್ಕಂಥದ್ದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಒಂದು ವಾಹಿನಿ ಮೂಲಕ ನಾವೆಲ್ಲರೂ ಕೂಡ ಇಡೀ ರಾಜ್ಯದ ಜನತೆ ನೋಡಿದ್ವಿ. ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನೆಲಮಂಗಲದಲ್ಲೂ ಕೂಡ ಅದೇ ರೀತಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು, ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಎದುರಿಸಿ ಬೆದರಿಸಿ ರಾಜಕಾರಣ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ನಮ್ಮ ನಾಡಿನಲ್ಲಿ ನಾವೇನ್ ನೋಡ್ತಾ ಇದ್ದೇವೆ. ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ಅಧಿಕಾರಿಗಳನ್ನ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅಧಿಕಾರಿಗಳು, ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ, ಅವ್ರಿಗೆ ಜನರ ಸಮಸ್ಯೆ ಬಗ್ಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅತ್ಯಂತ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೊಡ್ತಕ್ಕಂಥದ್ದು. ಯಾತಕ್ಕೋಸ್ಕರ ಇದನ್ನ ನಾವು ಕಾಣಬಹುದು ಅಂದ್ರೆ, ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಪೋಸ್ಟಿಂಗ್ಸ್ಗೆ ದುಡ್ಡನ್ನ ತಗೊಂಡಂತವ್ರಲ್ಲ. ಇಷ್ಟು ಕೋಟಿ ಕೊಡಿ ನಿಮಗೆ ಪೋಸ್ಟಿಂಗ್ ಕೊಡ್ತೀವಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ಟ್ರಾನ್ಸ್ಫರ್ ದಂಧೆಗೆ ಕೈ ಹಾಕ್ತಕ್ಕಂಥದ್ದು. ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರು ಜನತಾದಳ ಪಕ್ಷ ಅತ್ಯಂತ ಅಲ್ಪಾವಧಿಯಲ್ಲಿ ಅಧಿಕಾರವನ್ನು ನಡೆಸಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೂ ಅಂತ ಕೆಟ್ಟತನದ ರಾಜಕಾರಣಕ್ಕೆ, ಅಂತ ಕೆಟ್ಟತನದ ಒಂದು ಆಡಳಿತವನ್ನ ಜನತಾದಳ ಪಕ್ಷದ ನಾಯಕರು ಎಂದು ಕೂಡ ಕೊಟ್ಟಿಲ್ಲ. ಬಹುಶಃ ಅವೆಲ್ಲವೂ ಕೂಡ ಇವತ್ತು ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ಯಾತಕ್ಕೋಸ್ಕರ ಇವತ್ತು ಕೂಡ ರಾಜ್ಯದ ಎಲ್ಲೆಡೆ ಜನತೆ ಜನತಾದಳ ಪಕ್ಷದ ಮೇಲೆ ಒಂದು ವಿಶ್ವಾಸವನ್ನ ಇಟ್ಟಿದ್ದಾರೆ ಅಂತಕ್ಕಂಥದನ್ನ ನಾವು ಬಹಳ ಹತ್ತಿರದಿಂದ ಮನಗೊಂಡಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಭಾರತ ದೇಶಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಸಾಧನೆಗಳು, ಕಾರ್ಯಕ್ರಮಗಳು ಶಾಶ್ವತವಾಗಿ ರಾಜ್ಯದ 7.5 ಕೋಟಿ ಕನ್ನಡಿಗರ ಹೃದಯದಲ್ಲಿ ಈಗಲೂ ಕೂಡ ನೆಲೆ ಊರಿದೆ. ಅದನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೀನಣ್ಣ ಅವರು ಹೇಳ್ತಾ ಇದ್ರು, ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ರಾಮನಗರ ಜಿಲ್ಲೆಯ ಅಧ್ಯಕ್ಷರು ಮಂಜಣ್ಣ ಅವರು, ಅವ್ರ ಸೋಲೂರು ಕೂಡ ಅವರಿಗೆ ಒಂದು ರೀತಿ ಒಂದು ಅವಿನಾಭಾವ ಸಂಬಂಧ ಇದೆ. ಇಲ್ಲಿ ಮಾಗಡಿ ಮತ್ತೆ ನೆಲಮಂಗಲ ಒಂದು ರೀತಿ ಈ ಟ್ವಿನ್ ಕ್ಷೇತ್ರಗಳಿದ್ದಂಗೆ, ಅವಳಿ ಜವಳಿ ಕ್ಷೇತ್ರಗಳಿದ್ದಂಗೆ, ಆ ರೀತಿ ಒಂದು ಸಂಬಂಧಗಳು ಎರಡು ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರ ಜೊತೆನಲ್ಲಿ ಇರ್ತಕ್ಕಂಥದ್ದು. ಮಾಗಡಿ ಮಂಜಣ್ಣ ಅವರು ಕೂಡ ಸುದೀರ್ಘವಾಗಿ ಮಾತನಾಡಿದ್ರು. ಎಲ್ಲವನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡಿರ್ತಕ್ಕಂಥದ್ದು. ಬಹುಶಃ ತಾವೆಲ್ಲರೂ ಕಿವಿ ಕೊಟ್ಟು ಅವ್ರ ಮಾತನ್ನ ಕೇಳ್ತಾ ಇದ್ರಿ. ಬಹಳಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ರು. ನಾನೊಂದು ಮಾತನ್ನ ಹೇಳ್ತಾ ಇದ್ದಣ್ಣ, ಏನಿವಾಗ ಗಾಡಿನಲ್ಲಿ ಬರ್ತಾ ನೀವು ಖುಷಿಯಿಂದ ಜೈಕಾರವನ್ನ ಕೂಗಬೇಕಾದ್ರೆ ಮೈಕ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಕಾರ್ಯಕರ್ತನಾಗಿ ನನಗೊಂದು ಮುಜುಗುರ ತಂದ್ಕೊಡ್ತಕ್ಕಂಥ ಒಂದು ಸನ್ನಿವೇಶ ನನ್ನ ಕಣ್ಮುಂದೆ ಬಂದು ನಿಂತ್ಕೊಳ್ತು. ಯಾಕೆಂದ್ರೆ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಅತ್ಯಂತ ಸ್ಪಷ್ಟವಾಗಿ ಹೇಳ್ತೇನೆ, ಮನಸ್ಪೂರ್ವಕವಾಗಿ ಇವತ್ತು ಈ ಪಕ್ಷದ ಯುವ ಜನತಾ ದಳದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದನ್ನ ನಾನು ಬದಿಗಿಟ್ಟು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿನೂ ಒಬ್ಬ ಈ ಪಕ್ಷವನ್ನ, ಪ್ರಾದೇಶಿಕ ಪಕ್ಷವನ್ನ ಕಟ್ಟು ಬೆಳೆಸಬೇಕು ಅಂತಕ್ಕಂಥ ನಿರ್ಧಾರದಿಂದ ಇವತ್ತು ನಿಮ್ಮೆಲ್ಲರ ಜೊತೆಗೆ ನಾನು ಬಂದು ನಿಂತಿದ್ದೇನಣ್ಣ. ನನಗೆ 2028ರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಚಿತ್ರಣ ಬಹುಶಃ ಏನಾಗಬಹುದು ಅಂತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಸಂಸತ್ ಚುನಾವಣೆಯ 1 ತಿಂಗಳು ಪೂರ್ವದಲ್ಲಿ
ಸನ್ಮಾನ್ಯ ಕುಮಾರಣ್ಣ ಅವರು, ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ನೀವು ನೋಡ್ಕೊಂಡು ಬಂದಿದ್ದೀರಿ. ಅವರ ಸುದೀರ್ಘವಾದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಅವರ ನಿಲುವು ಏನೇ ಇರ್ಬೋದು ಅದರಲ್ಲಿ ಸ್ಪಷ್ಟತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ನಿಲುವನ್ನ ತಿರ್ಸ್ತಕ್ಕಂಥ ವ್ಯಕ್ತಿತ್ವ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರದಲ್ಲ. ಯಾವಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೊದಲನೇ ಬಾರಿ ತುಂಬ ಹೃದಯದಿಂದ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರ ಕಳೆದ 11 ವರ್ಷದ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಮೆಚ್ಚಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಜನತಾದಳ ಪಕ್ಷ, ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದ ಅಡಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ, ನಮ್ಮ ಮಿತ್ರ ಪಕ್ಷ ಮತ್ತೆ ಜನತಾದಳ ಪಕ್ಷ, ಎರಡೂ ಪಕ್ಷ ಕೂಡ ಒಂದು ಸಮ್ಮಿಲನದಿಂದ, ಒಂದು ಒಗ್ಗಟ್ಟಿನಿಂದ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತೀವಿ. 28 ಲೋಕಸಭಾ ಚುನಾವಣೆಯ ಏನು ಒಂದು ಕ್ಷೇತ್ರ ವ್ಯಾಪ್ತಿ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡ್ತೇವೆ. ಅದರಲ್ಲಿ 19 ಜನ ಸಂಸದರು NDA ಅಭ್ಯರ್ಥಿಗಳು ಇವತ್ತು ಗೆದ್ದು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕರ್ನಾಟಕ ರಾಜ್ಯದಿಂದ ಒಂದು ಶಕ್ತಿಯಾಗಿ ಇವತ್ತು ಹೋಗಿ ಕೂತಿದ್ದಾರೆ ಲೋಕಸಭೆಯಲ್ಲಿ. ಬಹುಶಃ ಅದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಚಿತ್ರದುರ್ಗದವರೆಗೂ ನಾವು ಮಾತನಾಡ್ತಕ್ಕಂಥದ್ದಾದ್ರೆ, ಚಾಮರಾಜನಗರ ಒಂದು ಜಿಲ್ಲೆ ಬಿಟ್ಟು, ಒಂದು ಲೋಕಸಭಾ ಕ್ಷೇತ್ರ ಬಿಟ್ಟು ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಹಳೆ ಮೈಸೂರು ಪ್ರಾಂತ್ಯದಲ್ಲಿ NDA ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದಣ್ಣ. ಇದಿಷ್ಟೇ ಅಲ್ಲ, ಇದರ ಮುಂದುವರೆದ ಭಾಗವಾಗಿ ಬಹುಶಃ ಎಲ್ರಿಗೂ ಕೂಡ ವಿಚಾರ ತಿಳಿದಿರ್ಲಿಕ್ಕಿಲ್ಲ. ಆದ್ರೂ ನಿಮ್ಮ ಮುಂದೆ ಒಂದು ಪ್ರಸ್ತಾವನೆಯನ್ನ ಮಾಡ್ತೇನೆ. ಯಾತಕ್ಕೋಸ್ಕರ ನಾನು ಲೋಕಸಭಾ ಚುನಾವಣೆಯ 19 ಜನ ಸಂಸದರು ಗೆದ್ರು ಅಂತಕ್ಕಂಥದ್ದನ್ನ ಪ್ರಸ್ತಾಪವನ್ನ ಮಾಡಿದ್ದೇನೆ ಅಂದ್ರೆ, ಕೇವಲ 19 ಜನ ಸಂಸದರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, 151 ವಿಧಾನಸಭಾ ಕ್ಷೇತ್ರದಲ್ಲಿ, 224ರಲ್ಲಿ 151 ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿರ್ತಕ್ಕಂಥದ್ದು. ಮುಂಬರ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಗೆ ಇದಕ್ಕಿಂತ ದಿಕ್ಸೂಚಿ ಬೇಕಾ ಅಂತಕ್ಕಂಥದನ್ನ ನಾವು ನೀವೆಲ್ಲರೂ ಇವತ್ತು ಮನಗೊಳ್ಬೇಕಾಗ್ತದಣ್ಣ. ಹಾಗಾಗಿ ಯಾರು ಕೂಡ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ. ನನಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಬಹಳ ಜನಕ್ಕೆ ಇವತ್ತು ಹಾಲು ಕುಡಿದಷ್ಟು ಸಂತೋಷ ಆಗಿರ್ಬೋದು. ನಮ್ಮ ರಾಜಕಾರಣದಲ್ಲಿ ಇರ್ತಕ್ಕಂಥ ವಿರೋಧಿಗಳಿಗೆ ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏರುಪೇರಾಗ್ಬಿಟ್ಟಿದೆ. ಇನ್ನೇನು ಜನತಾದಳ ಪಕ್ಷ ಕುಮಾರಣ್ಣ ಇಲ್ಲ ಅಂದ್ರೆ ಮುಗದೇ ಹೋಯ್ತು. ಇನ್ನೇನು ಬಿಡಪ್ಪ, ನಾವು ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾರ್ಯಕರ್ತರನ್ನ ನಮ್ಮ ಪಕ್ಷಗಳಿಗೆ ನಾವು ಸೆಳ್ಕ ಬಿಡ್ಬೋದು ಅಂತಕ್ಕಂಥ ಕೆಲವೊಂದಷ್ಟು ಕಲ್ಪನೆಗಳನ್ನ ಏನು ಒಂದಷ್ಟು ನಾಯಕರುಗಳು ತಲೆನಲ್ಲಿ ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜನತಾದಳ ಪಕ್ಷದ ಕಾರ್ಯಕರ್ತರು ಯಾವುದೇ ಅಧಿಕಾರದ ಆಸೆಗೆ, ಯಾವುದೇ ದುಡ್ಡಿನ ಆಸೆಗೆ, ಯಾವುದೇ ಆಮಿಷದ ಆಸೆಗೆ ಇವತ್ತು ಒಳಗಾಗಿ ಪಕ್ಷದ ಕಾರ್ಯಕರ್ತರಾಗಿ, ಸದಸ್ಯರಾಗಿ ಇರ್ತಕ್ಕಂಥದ್ದಲ್ಲ. ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ನೀವು ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ನೀವು ಒಂದ್ ಕಡೆ ತೂಗಿದ್ರೆ, ಮತ್ತೊಂದ್ ಕಡೆ ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಯಾವುದೇ ಅಭಿಲಾಷೆ ಇಲ್ದಿರ, ಯಾವುದೇ ನಿರೀಕ್ಷೆ ಇಲ್ದಿರ, ಯಾವುದೇ ಫಲಾಪೇಕ್ಷೆ ಇಲ್ದಿರ ಈ ಪಕ್ಷವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಸಹಸ್ರಾರು ಸಂಖ್ಯೆಯಲ್ಲಿ 224 ಕ್ಷೇತ್ರದಲ್ಲೂ ಕೂಡ ಇವತ್ತು ರಾಜ್ಯದ ಉದ್ದಗಲಕ್ಕೂ ಇದ್ದಾರೆ. ಅಷ್ಟು ಸುಲಭವಾಗಿ ನೀವು ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ನಿರ್ಮೂಲನೆ ಮಾಡ್ಬಿಡ್ತೀವಿ ಅಂತಕ್ಕಂಥ ನಿಮ್ಮ ಕನಸಾಗೆ ಉಳಿಯುತ್ತೆ ಹೊರತುಪಡಿಸಿ ಯಾವ ಕಾರಣಕ್ಕೂ ಕೂಡ ಇವತ್ತು ನೀವೇನು ಮನಸ್ಸಲ್ಲಿ ಅನ್ಕೊಂಡಿದ್ದೀರಿ. ಪಾಪ ಕಾಂಗ್ರೆಸ್ನವರು ಮಂಜಣ್ಣ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಬಂದ್ಬಿಡಿ ಎಲ್ಲ ಜನತಾದಳ ಪಕ್ಷದವರು, ಎಲ್ಲ ನಮ್ಮ ಕಾರ್ಯಕರ್ತರುಗಳು ಬಂದ್ಬಿಡ್ರಪ್ಪ, ಇನ್ನೆಲ್ಲಿದೆ ಜನತಾದಳ ಪಕ್ಷ ಅಂತ ಲಘುವಾಗಿ ಮಾತನಾಡ್ತಿರಲ್ಲ. ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು 5, 6, 7 ಬಾರಿ ಶಾಸಕರಾಗಿ
ಆಡಳಿತವನ್ನ ಮಾಡಿರ್ತಕ್ಕಂಥ ಹಿರಿಯ ಶಾಸಕರು ಇವತ್ತು ಕಾಂಗ್ರೆಸ್ನ ಸರ್ಕಾರದಲ್ಲಿ 10 ರೂಪಾಯಿ ಬಿಡುಗ ಸಿಕ್ಕದಿರ ಅವರ ಅಸಹಾಯಕತೆಯನ್ನ ಇವತ್ತು ಸಾರ್ವಜನಿಕ ವಲಯದಲ್ಲಿ ಹೊರಗಾಕಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಇದಕ್ಕಿಂತ ಸಾಕ್ಷಿ ಬೇಕಾ? ನಿಮ್ಮ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರು ನಿಮ್ಮ ಪಕ್ಷವನ್ನ ಯಾರಪ್ಪ ಮೋಟಮ್ನವರು ಏನ್ ಕೊಟ್ಟವ್ರ ಮೊನ್ನೆ ಹೇಳಿಕೆ ಎಲ್ಲ ನಮ್ಮ ಸಾಮಾಜಿಕ ಜಾಲತಾಣದಲ್ಲೂ ಹರಿದಾಡ್ತಾ ಇತ್ತು. ಮುಂದೆ ನಾವು ಲೆಕ್ಕಾಚಾರ ಮಾಡ್ತಾ ಇದ್ದೀವಿ ಯಾವ ಪಕ್ಷಕ್ಕೆ ಹೋಗಿ ಚುನಾವಣೆ ನಿಂತ್ಕೋಬೇಕು ಅಂತ. ಕಾಂಗ್ರೆಸ್ನ ಒಬ್ರು ಮಹಿಳಾ ಶಾಸಕರು ಹೇಳ್ತಾರೆ, ಇತ್ತೀಚೆಗೆ ಆಗಿರ್ತಕ್ಕಂಥ ವಿಚಾರ 100ಕ್ಕೆ 100ರಷ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ, ನೀವು ಮೈಕ್ ಮುಂದಗಡೆ ಇಟ್ಟರೆ ಪಾಪ ಮಾತಾಡ್ಲಿಕ್ಕಿಲ್ಲ, ಯಾರು ಮಾತಾಡ್ತಾರೆ? ಇರ್ತಕ್ಕಂಥ ವಾಸ್ತವಾಂಶ ಅವ್ರಿಗೆ ಬಹಳ ಚೆನ್ನಾಗಿ ಅರಿವಿದೆ. 100ಕ್ಕೆ 100ರಷ್ಟು ಕರ್ನಾಟಕ ರಾಜ್ಯದ 7.5 ಕೋಟಿ ಕನ್ನಡಿಗರು ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ನ ಪಕ್ಷವನ್ನ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಿಂದ ಕಿತ್ತೆಸಿತಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಯಾರು ಕೂಡ ಸಂಶಯ ಪಟ್ಕೊಳ್ತಕ್ಕಂಥದ್ದು ಬೇಡ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೂಟಿ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದಾರೆ ಪಾಪ. ಈಗ ನೀವಿಲ್ಲ ತಗೊಳ್ಳಿ, ಎಲ್ಲ ನಾಯಕರುಗಳು ವೇದಿಕೆ ಮೇಲೆ ಮಾತನಾಡ್ತಾ ಇದ್ರು. ಸೀನಣ್ಣ ಅವ್ರು ನನ್ನ ಗಾಡಿಲಿ ಬತ್ತಾನು ಹೇಳಿದ್ರು. ನಾನು ಕೇಳಿದೆ, ಏನಣ್ಣ ಇದು? ಅಲ್ಲೆಲ್ಲೋ ಕೋಲಾರದಲ್ಲಿ KC ವ್ಯಾಲಿ, HN ವ್ಯಾಲಿ 2ನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂದ್ರು. ಈಗ 3ನೇ ಹಂತದ ಶುದ್ಧೀಕರಣ ಅಂತಾರೆ. ಯಾವುದೋ ಬೆಂಗಳೂರು ನಗರದಲ್ಲಿ ಕೊಳಚೆ ಪ್ರದೇಶದಲ್ಲಿ ಇರ್ತಕ್ಕಂಥ ನೀರನ್ನ KC ವ್ಯಾಲಿ, HN ವ್ಯಾಲಿಗೆ ಹರಿಸಿ 3ನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂದ್ರೆ ಬಹುಶಃ ನಮಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಜ್ಞಾನದಲ್ಲಿ ಹೇಳ್ತಕ್ಕಂಥದ್ದು ಈ ವಿಶ್ವದಲ್ಲೇ, ದೇಶದಲ್ಲ, ಈ ವಿಶ್ವದಲ್ಲೇ ಅಂತ ತಂತ್ರಜ್ಞಾನ ಇಲ್ಲಿವರೆಗೂ ಆ ಟೆಕ್ನಾಲಜಿ 3ನೇ ಹಂತದ ಚರಂಡಿ ವ್ಯವಸ್ಥೆಯ ನೀರನ್ನ ಅದನ್ನ ಶುದ್ಧೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ಬಹುಶಃ ವಿಶ್ವದಲ್ಲೇ ಎಲ್ಲೂ ಕೂಡ ನಾವು ಕಂಡಿಲ್ಲ ಇಲ್ಲಿವರೆಗೂ. ಅಂಥದ್ದೊಂದು ಇವತ್ತು ಇಲ್ಲಿ ಒಬ್ರು ಮಹಾನುಭಾವ ಇಲ್ಲಿ ಇರ್ತಕ್ಕಂಥ ಶಾಸಕರು ಎಷ್ಟಣ್ಣ ಪೈಪ್ಲೈನು 1800 ಕೋಟಿನ ಸಾಕಾ? ದಾಖಲೆ ಪ್ರಮಾಣದ ಪರ್ಸೆಂಟೇಜ್, ಏನ್ ಪರ್ಸೆಂಟೇಜ್ ಅನ್ನೋದಕ್ಕೆ ದಾಖಲೆ ಮೀರ್ಬಿಟ್ಟಿದ್ದಾರೆ. ಬಹುಶಃ ಹಲವಾರು ಸರ್ಕಾರಗಳು ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ದೀರಿ. ಆದರೆ ಈ ರೀತಿ 20%, 30% ಏನು ಪೈಪ್ಲೈನ್ಗಳು ಪಾಪ ವೃಷಭಾವತಿ ನದಿಯಿಂದ ಮೂಲದಿಂದ ಬೈರ್ಮಂಗಲದಲ್ಲಿ ಇರ್ತಕ್ಕಂಥ ಅಲ್ಲಿಂದ ಹರಿತಕ್ಕಂಥ ನೀರು ಬೆಂಗಳೂರು ನಗರದ ಕೊಳಚೆ ಪ್ರದೇಶದ ನೀರನ್ನ ಇವತ್ತು 69 ಕೆರೆಗಳನ್ನ ತುಂಬಿಸ್ತಕ್ಕಂಥದಕ್ಕೆ ನೀವಿದನ್ನ ಈ ಕಾರ್ಯಕ್ರಮವನ್ನ ಮುಂದಿಟ್ಟಿದ್ದೀರೋ ಅಥವಾ ನಿಮ್ಮ ಜೇಬಲ್ಲಿ ದುಡ್ಡು ತುಂಬಿಸ್ಕೊಳ್ಳೋದಕ್ಕೆ 1800 ಕೋಟಿ ರೂಪಾಯಿ ಅಷ್ಟು ಇವತ್ತು ಕಾಂಟ್ರಾಕ್ಟ್ ಕೊಡುವ ಮೂಲಕ ಇವತ್ತು ಹಗಲ್ದೊಡೆ ಮಾಡ್ತಕ್ಕಂಥದಕ್ಕೆ ನೆಲಮಂಗಲ ತಾಲೂಕಿನ ಜನತೆಗೆ ಇವತ್ತು ಯಾವ ರೀತಿ ನೀವು ಮೋಸ ಮಾಡ್ತಿದ್ದೀರಿ? ಇದರಿಂದ ನಿಮಗೇನಾಗೋದಿಲ್ಲ, ನಿಮ್ಮ ಜೇಬು ಭರ್ತಿ ಆಗ್ತದೆ. ಆದರೆ ತಾಲೂಕಿನ ಜನತೆಯ ಪರಿಸ್ಥಿತಿಗಳು ನಾಳೆ ಏನಾಗ್ತದೆ? ಆ 69 ಕೆರೆ ಕಟ್ಟೆಗಳಲ್ಲಿ ಆ ಕೊಳಚೆ ನೀರನ್ನ ನೀವು ತಗೊಂಡೋಗಿ ಕೆರೆಗಳನ್ನ ತುಂಬಿಸಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ ಕೆಟ್ಟ ಕಾಯಿಲೆಗಳನ್ನ ತಾಲೂಕಿನ ಜನತೆ ಎದುರು ನೋಡ್ಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಕಿಂಚಿತ್ತು ನಿಮ್ಗೆ ಕಾಳಜಿ ಇಲ್ದಿರ 1800 ಕೋಟಿ ರೂಪಾಯಿ ಅಷ್ಟು ಇವತ್ತು ಕಾಂಟ್ರಾಕ್ಟ್ ಕೊಟ್ಕೊಂಡು ಅದೆಂತದೋ ಪೈಪ್ಲೈನು ಅಂತ ಹೇಳ್ಕೊಂಡು ಅಲ್ಲಿಂದ ನೀರು ಹರಿಸ್ತೀವಿ ಅಂತ ಇವತ್ತು ಈ ದೊಡ್ಡ ಒಂದು ನಾಟಕವನ್ನ ಎಸ್ಕೊಂಡು ಇವತ್ತು ಹೊರಟಿದ್ದೀರಲ್ಲ. ಶಾಸಕರಾಗಿದ್ದೀರಿ, ಅವಕಾಶ ಸಿಕ್ಕದೆ ಬಳಕೆ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಿದವ್ರು ಯಾರು? ಆದ್ರೆ ನೀವು ಈ ರೀತಿ ವರ್ತನೆ ಮಾಡ್ತೀರಿ ಅಂತಕ್ಕಂಥದ್ದಾದ್ರೆ ಒಂದು ಮಾತು ಸನ್ಮಾನ್ಯ ಶ್ರೀರಣ್ಣವರು ಕೂಡ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಹೇಳಿದ್ದಾರೆ. ಏನು ನೀವು ವೃಷಭಾವತಿ ನದಿ ಮೂಲದಿಂದ ನೀವು ಈ ಕೊಳಚೆ ನೀರನ್ನ ಇವತ್ತು ಇಲ್ಲಿ ಹರಿಸಬೇಕು ಕೆರೆ ಕಟ್ಟೆಗಳಿಗೆ ಅಂತಕ್ಕಂಥ ತೀರ್ಮಾನವನ್ನ ಮಾಡಿದ್ದೀರಿ. ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ನಮ್ಮೆಲ್ಲರ ನೇತೃತ್ವದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವೆಲ್ಲವನ್ನ ತಡೆಗಟ್ಟತಕ್ಕಂಥದಕ್ಕೆ ಹೋರಾಟವನ್ನ ಕೈಗೆತ್ತಿಕೊಳ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತರಾಗ್ಲಿ, ಸೀನಣ್ಣವರಾಗ್ಲಿ, ಮುಖಂಡರುಗಳಾಗ್ಲಿ
ಕೈ ಕಟ್ಟಿ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಮಾತು ಅಣ್ಣ ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ರಿಗೂ ಅನ್ಸಿರ್ಬೋದು, ಇದೇನು ಇದು ಹೊಸ ಪ್ರಕ್ರಿಯೆ ಪ್ರಾರಂಭ ಆಗ್ಬಿಟ್ಟಿದೆ ಜನತಾದಳದಲ್ಲಿ. ಸದಸ್ಯತ್ವ ನೋಂದಣಿ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕ ಏನು ಜೂನ್ ತಿಂಗಳು 16ನೇ ತಾರೀಕು ಪ್ರಾರಂಭ ಮಾಡಿದ್ದೇವೆ, ಇಲ್ಲಿಯವರೆಗೂ ಸತತವಾಗಿ 40-45 ದಿನಗಳ ಕಾಲ ಬಹಳ ಜನ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಜನತಾದಳ ಪಕ್ಷ ಅಂದ್ರೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ಆದ್ರೆ ನನ್ನ ಕಣ್ಣಾರೆ ನಾನು ನೋಡ್ಕೊಂಡ್ ಬಂದಿದ್ದೇನೆ. ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಕರ್ನಾಟಕದಲ್ಲಿ, ಉತ್ತರ ಕನ್ನಡದಲ್ಲಿ ಎಲ್ಲಾ ಕಡೆ ನಾನು ಕಾರ್ಯಕ್ರಮವನ್ನ ಮಾಡಿ ಬಂದಿದ್ದೇನೆ. 100ಕ್ಕೆ 100ರಷ್ಟು ಜನತಾದಳ ಪಕ್ಷದ ಅಭಿಮಾನಿಗಳು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ಏನು ಮೊದಲನೇ ಹಂತದಲ್ಲಿ ಹಲವಾರು ಜಿಲ್ಲೆಗಳು, ಬಹುತೇಕ ತಾಲೂಕುಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದೇವೆ. ಇನ್ನು ಬಹಳ ಜನ ಏನಪ್ಪ ನಮ್ಮ ತಾಲೂಕಿಗೆ ಘೋಷಣೆ ಆಗಿಲ್ವಲ್ಲ ದಿನಾಂಕ ಅಂತಕ್ಕಂಥದ್ದವ್ರ ಮನಸ್ಸುಗಳಲ್ಲಿದೆ. 224 ಕ್ಷೇತ್ರದಲ್ಲೂ ಪಕ್ಷದ ಅಭಿಮಾನಿಗಳಿದ್ದಾರೆ. ಕಟ್ಟ ಕಡೆಯ ಹಳ್ಳಿಗಳಲ್ಲಿ ಈ ಪಕ್ಷದ ಮೇಲೆ ಅಭಿಮಾನವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಬಹಳ ಜನ ಪಕ್ಷವನ್ನ ಬೆಳೆಸಿರ್ತಕ್ಕಂಥವ್ರಿದ್ದಾರೆ. ಯಾರಿಗೂ ಕೂಡ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. 10 ಜನ ಇರಲಿ, ಒಬ್ಬ ಇರಲಿ, ಇಬ್ಬ ಇರಲಿ, 1000 ಇರಲಿ, ಲಕ್ಷ ಇರಲಿ, ಕೋಟಿ ಇರಲಿ, ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತನ ಜೊತೆ ಇರ್ತಾನೆ. 100ಕ್ಕೆ 100ರಷ್ಟು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ದಯಮಾಡಿ ಅಣ್ಣ, ತಾಲೂಕಿನ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡ್ತೇನೆ. ಇವತ್ತು ನಾವು ಎಲ್ಲ ಕಡೆ ಓಡಾಡ್ತಾ ಇದ್ದೇವೆ, ಸತ್ಯ. ಇದೇನಪ್ಪ ಜನತಾದಳ ಪಕ್ಷ ಮುಗ್ದೇ ಹೋಯ್ತು ಅಂತ ಇದ್ರು. ಅದಕ್ಕೆ ಕುಂತ್ಕೊಂಡೆ. ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ, ಕುಮಾರಣ್ಣ ಅವರ ಮಾರ್ಗದರ್ಶನ ಇದೆ, ಅವರ ಆಶೀರ್ವಾದ ಇದೆ. ಅದಕ್ಕಿಂತ ಎಲ್ಲ ಮಿಗಿಲಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ನಿಮ್ಮೆಲ್ಲರ ಸಹಕಾರ ಇದೆ, ನಿಮ್ಮ ವಿಶ್ವಾಸ, ಪ್ರೀತಿ, ಆಶೀರ್ವಾದ ಎಲ್ಲವೂ ಕೂಡ ಇದೆ. ಹಾಗಾಗಿ ಒಂದು ಮಾತನ್ನ ಹೇಳ್ತೇನಣ್ಣ, ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು, ನಿಖಿಲ್ ಕುಮಾರಸ್ವಾಮಿ ಪಕ್ಷ ಅಲ್ಲ, ಇದು ಕಾರ್ಯಕರ್ತರ ಪಕ್ಷ. ಇದು ನಿಮ್ಮ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ಪಕ್ಷ, ನೀವು ಹರಿಸಿರ್ತಕ್ಕಂಥ ಪಕ್ಷ. ದಯಮಾಡಿ ಇನ್ನು 3 ವರ್ಷ ಇದೆ ಅಂತ ನಾವು ಮೂಲೆಯಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಸಂಘಟನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಬಂದಿದ್ದೇವೆ, ನಮಗೆ ಸಹಕಾರ ಕೊಟ್ಟಿದ್ದೀರಿ, ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ಮೂಲಕ ಸ್ವಾಗತ ಕೊಟ್ಟಿದ್ದೀರಿ. ಸಭೆನಲ್ಲೂ ಕೂಡ ಒಂದು ಕುರ್ಚಿ ಖಾಲಿ ಆಗ್ದಿರಾ ಇಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಸ್ವಯಂ ಇಚ್ಛೆಯಿಂದ ಇವತ್ತು ಈ ಪಕ್ಷವನ್ನು ಕಟ್ಬಡಿಸಿರ್ತಕ್ಕಂಥವ್ರು ಬಂದಿದ್ದೀರಣ್ಣ. ದಯವಿಟ್ಟು ಸೀನಣ್ಣ ಅವ್ರಿಗೆ ಈ ವೇದಿಕೆ ಮೂಲಕ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರು, ಕಾರ್ಯಕರ್ತ ಬಂಧುಗಳನ್ನ ದಯಮಾಡಿ ಗಮನ ಇಟ್ಟು ಕೇಳಬೇಕು. ಕನಿಷ್ಠ ಪಕ್ಷ ಮಿಸ್ಡ್ ಕಾಲ್ ಕೊಡ್ತಕ್ಕಂಥವನು ಆಕ್ಟಿವ್ ಮೆಂಬರ್ ಆಗಿ ಆಗ್ಲಿಕ್ಕಾಗೋದಿಲ್ಲ. ಯಾರು ಫಾರ್ಮ್ ಅನ್ನ ಫಿಲ್ ಮಾಡ್ತಾನೆ, ನೀವು ಮಿಸ್ಡ್ ಕಾಲ್ ಕೊಟ್ಟಂಗೆ ಒಂದು ಫಾರ್ಮ್ ಬರುತ್ತೆ, ಒಂದು ಅಪ್ಲಿಕೇಶನ್ ಬರ್ತದೆ. ಏನು ಬಹಳ ತಲೆ ಚೆಚ್ಕೊಳ್ತಕ್ಕಂಥದ್ದು ಏನು ನಾವು ಅಲ್ಲಿ ವ್ಯವಸ್ಥೆ ಇಟ್ಟಿಲ್ಲ. ಹೆಸರು, ಯಾವ ಕ್ಷೇತ್ರ, ನೀವು ಪುರುಷರು ಮಹಿಳೆಯರು, ನಿಮ್ಮ ವಯಸ್ಸು, ನೀವಿರ್ತಕ್ಕಂಥ ಯಾವುದಾದ್ರೂ ಬೂತೋ ಅಥವಾ ನಿಮ್ಮ ಯಾವುದೋ ನೀವು ನಗರ ಪ್ರದೇಶದಲ್ಲಿದ್ದೀರೋ ಹಳ್ಳಿಗಳಲ್ಲಿದ್ದೀರೋ, ಇಷ್ಟೇ, ಇನ್ನೇನಿಲ್ಲ. ನೀವು ಫೋಟೋ ಬೇಕಾದ್ರೆ ಒಂದು ಫೋಟೋ ಹಾಕ್ಬೋದು. ದಯವಿಟ್ಟು ಪ್ರತಿ ತಾಲೂಕಲ್ಲೂ ಕನಿಷ್ಠ ಪಕ್ಷ 20,000 ನಾವು ಫಾರ್ಮ್ನ ಫಿಲ್ ಮಾಡ್ತಕ್ಕಂಥದಕ್ಕೆ ಒಂದು ಟಾರ್ಗೆಟ್ನ ಕೊಟ್ಟಿದ್ದೇವಣ್ಣ. ನಾನು ಎಲ್ಲ ಅಭ್ಯರ್ಥಿಗಳಿಗೆ ನಾನು ಓಡಾಡ್ಕೊಂಡ್ ಬಂದ ಮೇಲೂ ಕೂಡ ಸುಮ್ಮನೆ ಕೂತಿಲ್ಲ. ನೀವು ನನ್ನನ್ನು ಬೈಕಳಿ, ಬೇಹಾರ್ ಮಾಡ್ಕೊಳ್ಳಿ, ನೋವು ಪಟ್ಕೊಳ್ಳಿ, ಇದೇನಪ್ಪ ನಿಖಿಲ್ ಇಷ್ಟಲ್ಲಿ ಫೋನ್ ಮಾಡ್ತಾನಲ್ಲ, ಯಾಕೆಂದ್ರೆ ಎಲ್ಲ ಬ್ಯಾಕ್ ಎಂಡ್ ರಿಪೋರ್ಟ್ ನನ್ನ ಕೈಯಲ್ಲಿದೆ. ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಮೆಂಬರ್ಶಿಪ್ ಆಗಿದೆ ಇಲ್ಲಿವರೆಗೂ ಅನ್ನೋದು ಸಂಪೂರ್ಣ ಇವತ್ತು ಟೆಕ್ನಾಲಜಿ ನನ್ನ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನಣ್ಣ, 20,000 ಟಾರ್ಗೆಟ್ ನೆಲಮಂಗಲ ತಾಲೂಕಿನಲ್ಲಿ ಫಾರ್ಮ್ ಫಿಲ್ ಮಾಡ್ತಕ್ಕಂಥದ್ದಕ್ಕೆ ಆಗ್ಬೋದಾ? ಮಾಡ್ತೀರಾ? ಯಾಕೆಂದ್ರೆ ಯಾಕೆ ನೀವು ಮಾಡ್ತೀರಾ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ ಅಂದ್ರೆ, ನೋಡಿ ಇವತ್ತು ಈ ಕೂಗು, ಈ ಚಪ್ಪಾಳೆ, ನೀವು ನಮಗೆ ಸ್ವಾಗತ ಕೋರಿದ್ದು, ಇವೆಲ್ಲವನ್ನ ನೋಡ್ತಾ ಇದ್ರೆ 100ಕ್ಕೆ 100ರಷ್ಟು ನೆಲಮಂಗಲ ತಾಲೂಕಿನಲ್ಲಿ ದಾಖಲೆ ಪ್ರಮಾಣದ ಮೆಂಬರ್ಶಿಪ್ ಪ್ರಕ್ರಿಯೆಯನ್ನ ನೀವು ಮಾಡ್ತೀರಾ ಅಂತಕ್ಕಂಥ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಇವತ್ತು ಇಟ್ಕೊಂಡು ಹೋಗ್ಬೋದಾ? ಯಾಕೆ ನಾನು ಬಂದಿಲ್ಲಿ ಭಾಷಣ ಮಾಡೋದ್ರೆ ಪಕ್ಷ ಕಟ್ಟಕ್ಕಾಗಲ್ಲಣ್ಣ. ಭಾಷಣದಿಂದ
ಯಾವ ಕಾರಣಕ್ಕೂ ಪಕ್ಷ ಕಟ್ಟಕ್ಕಾಗೋದಿಲ್ಲ. ಇನ್ನೂ 1 ಗಂಟೆ ಬೇಕಾದ್ರೆ ಮಾತಾಡ್ತೀನಿ, ಇನ್ನೂ 2 ಗಂಟೆ ಮಾತಾಡ್ತೀನಿ. ನಾವು ದೇವೇಗೌಡರು ಕುಮಾರಣ್ಣ ಅವ್ರ ಗರಡಿಲೇ ಬೆಳೀತಾ ಇರೋದು. ನಾವು ವಿಷಯ ತಿಳ್ಕೊತೀವಿ, ಮಾತಾಡ್ತೀವಿ, ಅದೆಲ್ಲ ಪ್ರಶ್ನೆ. ಕಾರ್ಯಕರ್ತರ ಸಲಹೆಯನ್ನ ತುಂಬ ಹೃದಯದಿಂದ ಸ್ವೀಕಾರ ಮಾಡ್ತೇವಣ್ಣ. 100ಕ್ಕೆ 100ರಷ್ಟು ನೀವು ಹೇಳ್ದಂಗೆ ನಾವೆಲ್ಲರೂ ಸೀನಣ್ಣವರು ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಈ ಪಕ್ಷವನ್ನ ಇನ್ನು 3 ವರ್ಷಗಳ ಕಾಲ ನೀವೇ ಹೇಳ್ದಂಗೆ, ನಂದು ಕೂಡ ಅದೇ ಮನದಾಳದ ಮಾತೆ, ಯಾರು ಕೂಡ 1000 ದಿನ ನಮ್ಮ ಕಣ್ಣು ಮುಂದೆ ಇದೆ. ವರ್ಷಕ್ಕೆ 365 ದಿನ, ಹೆಚ್ಚಿಗೆ ಏನು 1 ದಿನ ಸಿಕ್ಲಿಕ್ಕಿಲ್ಲ ನಮಗೆ. ದಯಮಾಡಿ ಇಂದಿನಿಂದಾನೇ ನಾವು ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ಮಾಡ್ಬೇಕಣ್ಣ. ಒಂದು ನೆಲಮಂಗಲ ತಾಲೂಕಿನಲ್ಲಿ ಅಣ್ಣ ಬಹಳ ಜನ ದೇವೇಗೌಡರು ಸಾಹೇಬರ ಸಮಕಾಲೀನ ಹಿರಿಯ ಮುಖಂಡರುಗಳು ನನ್ನ ಜೊತೆ ಗಾಡಿಯಲ್ಲಿ ಇವತ್ತು ಬಂದ್ರಿ. ನನಗೆ ಬಹಳ ಜನನ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ, ಯಾರು ಅನ್ಯತಾ ಭಾವಿಸ್ಬೇಡಿ. ಇವತ್ತು ದೊಡ್ಡವರು ಸಾಹೇಬರ ಸಮಕಾಲೀನ ಹಿರಿಯ ಮುಖಂಡರುಗಳು ನೀವೇನಿದ್ದೀರಿ, ಹಿರಿಯ ಜೀವಿಗಳು, ಇವತ್ತು ಅತ್ಯಂತ ನಿಷ್ಠಾವಂತರಾಗಿ ಈ ಪಕ್ಷದ ಎಂಥ ಸಂಕಷ್ಟದ ದಿನಗಳಲ್ಲಿ ಕೂಡ ನೀವ್ಯಾರೂ ನಮ್ಮ ಕೈ ಬಿಟ್ಟು ಹೋಗಿಲ್ಲ. ಇವತ್ತು ನಿಮ್ಗಳಿಂದನೇ ಪಕ್ಷ ಉಳಿದಿರೋದು. ನಿಮ್ಮೆಲ್ಲರ ಮಾರ್ಗದರ್ಶನ ನಮ್ಮಂಥವ್ರ ಯುವಕರ ಮೇಲೆ ಇರಲಣ್ಣ. ನಿಮ್ಮೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಿಖಿಲ್ ಕುಮಾರಸ್ವಾಮಿ ಮಾಡ್ತೀನಿ. ಆಮೇಲೆ ಇದು ಯಾವುದೋ ಒಂದು ಸಭೆಗೆ ಬಂದು ಭಾಷಣ ಬಿಗಿದು ಹೋದ ಅಂತ ಮಾತ್ರ ಅನ್ಕೋಬೇಡಿ. ಯಾಕೆಂದ್ರೆ ಇನ್ನು 3 ವರ್ಷ ನಮಗೆ ಟೈಮ್ ಇದೆ. ಈ 3 ವರ್ಷದಲ್ಲಿ ಹಲವಾರು ಮುಖಂಡರುಗಳು, ಕಾರ್ಯಕರ್ತರು, ಪ್ರಮುಖರು, ಪ್ರಾಮಾಣಿಕರ ಮನೆಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಡ್ತೀನಿ. 100ಕ್ಕೆ 100ರಷ್ಟು ಬರ್ತಾ ಇರ್ತೇನೆ. ದಯಮಾಡಿ ಇವತ್ತಿಂದಾನೇ ಅಣ್ಣ, ದಯವಿಟ್ಟು ಸೀನಣ್ಣ ಅವ್ರು ಇಲ್ಲವ್ರೆ, ಸೀನಣ್ಣ ಅವರ ಕೈ ಬಲ ಪಡಿಸ್ಬೇಕು ಅಂದ್ರೆ, ಯಾಕೆಂದ್ರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನೋಡಪ್ಪ ಅದ್ಯಾವುದೋ ರಾಷ್ಟ್ರೀಯ ಪಕ್ಷದಲ್ಲಿ ಮೆಂಬರ್ಶಿಪ್ ಡ್ರೈವ್ ಅಷ್ಟು ಮಾಡಿದ್ರಂತೆ, ಇಷ್ಟು ಮಾಡಿದ್ರಂತೆ ಅಂತ. ನಮ್ಮಲ್ಲಿ ಜನ ಇದ್ದೀರಿ, ಆದರೆ ಇದು ಪ್ರಕ್ರಿಯೆ ಹೊಸದು. ನಿಮ್ಗೆ ಏನಪ್ಪ ಇದು ಹೊಸ ಪ್ರಕ್ರಿಯೆ ಅಂತ ಅನ್ನಿಸ್ಬೋದು, ಆದರೆ ದಯವಿಟ್ಟು ಇದನ್ನ ನೀವು ಲಘುವಾಗಿ ಪರಿಗಣನೆಗೆ ತಗೋಬೇಡಿ. ದಯವಿಟ್ಟು ಮಾಡ್ರಿ. ನೀವು ಮಾಡಲ್ಲ ಅಂದ್ರೆ ನಾನು ಬಿಡಲ್ಲ, 100ಕ್ಕೆ 100 ಬಿಡಲ್ಲ. ನಾನು ನಿಮ್ಮ ಕೈಲಿ ಮಾಡಿಸ್ತೀನಿ. ಅವಂಗ ಡಾಕ್ಟರ್ ಅಣ್ಣ ಅನ್ಬಿಡ್ಲಾ, ನಾವು ವಯಸ್ಸಲ್ಲಿ ಏರಿಯಾಕರು ಸೀನಣ್ಣ ಅಂದ್ರೆ ಮತ್ತೆ ಬೇರೆ ತರ ಅರ್ಥ ಕೊಟ್ಬಿಡ್ತದೆ ತಾಲೂಕಿನಲ್ಲಿ ಅಂದ್ರು. ಮೂರ್ತಣ್ಣ ಅಲ್ಲ, ಸೀನಣ್ಣ, ಡಾಕ್ಟರ್ ಸೀನಣ್ಣ. ಆಯ್ತಣ್ಣ, ಸಂತೋಷ ಅಣ್ಣ, ಥ್ಯಾಂಕ್ ಯು. ತುಂಬಾ ವಿಚಾರಗಳು ನಾವು ಮಾತಾಡೋದೆಲ್ಲ ಮಂಜಣ್ಣ ಅವ್ರು ಮಾತಾಡಿದ್ದಾರೆ. ಎಲ್ಲ ಕಡೆ ನಾವು ಓದ್ ಬಂದಲ್ಲೆಲ್ಲ ಮಾತಾಡ್ತಾ ಇದ್ದೀವಿ. ಹಾಗಾಗಿ ನನಗೆ ಡೆಲ್ಲಿಗೆ ಫ್ಲೈಟ್ ಇದೆಯಣ್ಣ, ಸ್ವಲ್ಪ ತಡ ಆಗ್ಬಿಡ್ತದೆ. ನೀವೆಲ್ಲರೂ ಪ್ರೀತಿಯಿಂದ ಕಳಿಸ್ಕೊಟ್ರೆ ಬತ್ತನೇ ಇರ್ತೀನಿ ನೆಲಮಂಗಲ ತಾಲೂಕ್ಗೆ. ಬಹಳ ಪ್ರೀತಿ ಗೌರವದಿಂದ ಕಂಡಿದ್ದೀರಿ. ನಿಮ್ಮ ಈ ಪ್ರೀತಿ ಗೌರವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲಣ್ಣ.